ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಆ್ಯಂಡ್ ಇವತ್ತು 17ನೇ ತಾರೀಕು ಮಂಗಳವಾರ ಗೈಸ್. ಟೈಮ್ ಆಗಿದೆ 7:15. ಸೊ ನಾನು ಹೊರಟಿರೋದು ಜಿಮ್ಮಿಗೆ ಗೈಸ್. ಆ್ಯಂಡ್ ಐ ಪೇನ್ ಗೈಸ್, ನನಗೆ ಎಂತ ಗೊತ್ತಿಲ್ಲ. ಈ ಐಗೂ ಮತ್ತು ಈ ಐಗೂ ಡಿಫ್ರೆನ್ಸ್ ನೋಡಿ. ಆ್ಯಂಡ್ ಈ ಕಣ್ಣಿದು ರೆಪ್ಪೆ ಹತ್ರ ಓಕೆ ನಾರ್ಮಲ್ ಇದೆ ಅಲ್ವಾ, ಇದು ನೋಡು ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಇದೆ. ಇದು ನಿನ್ನೆ ಇದಕ್ಕಿಂತ ಜೋರಿತ್ತು ಸ್ವೆಲ್ಲಿಂಗ್. ಸೊ ಇವತ್ತು ಬೆಟರ್. ನೆನ್ನೆ ಸೀದಾ ಜಿಮ್ಮಿಂದ ನಾನು ಹೋಗಿದ್ದು ಕ್ಲಿನಿಕ್ಕಿಗೆ. ಬಿಕಾಸ್ ನಿನ್ನೆ ಕ್ಲಿನಿಕ್ಗೆ ಹೋಗ್ತಾ ಇಲ್ಲದಿದ್ದರೆ ಇವತ್ತು ಜಿಮ್ ಸ್ಕಿಪ್ ಮಾಡಬೇಕಿತ್ತು. ನನಗೆ ಯಾವುದೇ ಕಾರಣಕ್ಕೂ ಜಿಮ್ ಸ್ಕಿಪ್ ಮಾಡೋಕ್ಕೆ ಇಷ್ಟ ಇಲ್ಲ ಕೈ. ಸೊ ಹಾಗಾಗಿ ನಿನ್ನೆ ಸೀದಾ ಜಿಮ್ ಆಗಿ ಕ್ಲಿನಿಕ್ಕಿಗೆ ಹೋಗಿ ಬಂದೆ. ಡ್ರಾಪ್ಸ್ ಕೊಟ್ಟಿದ್ದರು, ಅದನ್ನ ನೈಟ್ ಬಿಟ್ಟಿದ್ದೀನಿ. ಇವಾಗಲೂ ಬೆಳಿಗ್ಗೆದ್ದು ಬಿಟ್ಟೆ. ಬಟ್ ನಿನ್ನೆ ನೈಟ್ಗೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಅರಶಿನ ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಚಿದೆ ಗೈಸ್. ಹಾಗೆ ಸ್ವಲ್ಪ ಸ್ವೆಲ್ಲಿಂಗ್ ಓಕೆ, ಎಂತ ಗೊತ್ತಿಲ್ಲ. ಇಲ್ಲೊಂದು ಪಿಂಪಲ್ಸ್ ಬಿದ್ದಿದಲ್ಲ, ಹಂಗೆ ಇಲ್ಲೊಂದು ಬಿದ್ದಿದೆ ಪಿಂಪಲ್ಸ್ ಥರ. ಅದು ಪೇಯ್ನಾ ಅಥವಾ ಇರುವೆ ಕಚ್ಚಿರೋದಾ ಅಥವಾ ರಿಯಲ್ ಐ ಪೇಯ್ನಾ ಎಂತಂತ ಗೊತ್ತಿಲ್ಲ. ಸೊ 2 ಡೇಸ್ ಸ್ವಲ್ಪ ಕೇರ್ಲೆಸ್ ಮಾಡಿದೆ ನಾನು. ಅಮ್ಮನೂ ಅಂದರೆ ಏನೋ ಕಚ್ಚಿರಬೇಕು ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಬಟ್ ಸ್ವೆಲ್ಲಿಂಗ್ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನಿನ್ನೆ ಹೋದೆ ನಾನು. ಸಿಕ್ಕಾಪಟ್ಟೆ ಮಳೆ ಗೈಸ್. 3-4 ಡೇಸಿಂದ ನಾನ್ ಸ್ಟಾಪ್ ಮಳೆ. ನಂದು ಒಗೆಯೋಕ್ಕೆ ಡ್ರೆಸ್ ಕೂಡ ನೋಡಿ ಹಂಗೆ ಇದೆ ಚೇರಲ್ಲಿ. ಮೊನ್ನೆದ್ದು ಸಾರಿ, ಕಟೀಲಿಗೆ ಹಾಕ್ಕೊಂಡಿರೋ ಸಾರಿ, ನನ್ನ ಜಿಮ್ ವೇರ್ ಎಲ್ಲ ಹಾಗೆ ಇದೆ. ಒಗಿಬೋದು, ಬಟ್ ಒಗ್ದ್ರೆ ಎಲ್ಲಿ ಹಾಕೋದು ಒಣಗಕ್ಕೆ? ಅದಕ್ಕೆ ನಾನ್ ಸ್ಟಾಪ್ ಮಳೆ ಅಲ್ವಾ, ಅದಕ್ಕೆ ಹಂಗೆ ಇದೆ. ಇವತ್ತು ಒಗಿಲೇಬೇಕು, ಇದ್ದಿದ್ರೆ ನಾಳೆ ಏನನ್ನು ಹಾಕ್ಕೊಂಡು ಹೋಗೋದು. ಆ್ಯಂಡ್ ಪ್ರೀವಿಯಸ್ ವ್ಲಾಗಿಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಆ್ಯಂಡ್ ಸ್ಟ್ರಾಂಗ್ ಆ ಥರ ಎಲ್ಲ ಕಮೆಂಟ್ ಮಾಡಿದ್ದೀರಾ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಯಾವತ್ತಾದರೂ ಬೆಟರಾಗಿ ವೀಡಿಯೋ ಮಾಡೋಣ. ತುಂಬ ಜನ ಜಿಮ್ಮಲ್ಲಿದ್ದಾಗ ಫಸ್ಟ್ ಟೈಮ್ ಮಾಡಿದಲ್ಲ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಕಮೆಂಟ್ ಮಾಡಿರೋರಿಗೆ. ಆ್ಯಂಡ್ ನಾನು ಈ ಬ್ಲೂ ಟೀ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇವತ್ತು ಬನಾನ ಮುಗ್ದಿದೆ ತಿನ್ನೋಕ್ಕೆ. ಸೊ ಹಾಗಾಗಿ ಒಂದು ಆ್ಯಪಲ್ ತಿಂದೆ ಫುಲ್ಲು. ಅದು ಬಿಟ್ಟರೆ ಪೊಮೊಗ್ರಾನೇಟ್ ಇದೆ ಗೈಸ್. ನಾನು ಏನಂದರೆ ಅದ್ರದ್ದು ಸಿಪ್ಪೆ ಸುಳಿಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಉದಾಸೀನ ಆಯಿತು. ಹಾಗಾಗಿ ಮೊನ್ನೆ ಎಷ್ಟು ತಂದಿದೆ 4 ಇತ್ತು. ಸೊ ಹಂಗೆ ಇದೆ 4 ಕೂಡ. ಆ್ಯಂಡ್ ಬರ್ತಾ ಫ್ರೂಟ್ಸ್ ತೊಗೊಂಬರಬೇಕು. ಆ್ಯಂಡ್ ಗುಂಡು ದಪ್ಪ ಕೂಡ ಹಾಸ್ಪಿಟಲಿಂದ ಬಂದಿದ್ದಾರೆ, ಅವ್ರನ್ನೂ ಅಷ್ಟೇ ನೋಡ್ಕೊಂಡು ಬರಬೇಕು ಜಿಮ್ ಮುಗಿಸ್ಕೊಂಡು. ಸೊ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಕೀಪ್ ವಾಚಿಂಗ್. ಇದನ್ನು ಸ್ವಲ್ಪ ನಿಮಗೆ ಗೊತ್ತಾಗ್ತಿದೆಯಾ ನನಗೆ ಐ ಪೇನ್ ಇರೋದು? ಅಮ್ಮ ಹೇಳ್ತಾರೆ ಗೊತ್ತಾಗಲ್ಲ ಅಂತೇಳಿ. ಸೊ ನಿನ್ನೆ ನಾಗೇಶನ ಹತ್ರನೂ ಕೇಳಿದಾಗ ಇಜ್ಜಿ ಮಾರೆ ಗೊತ್ತಾಗು ಜಗೀರ್ ಪಂಡ ಮಾತ್ರ ಗೊತ್ತಾಗ್ಬಿಡು ಅಂತಂದ. ಸೊ ಕೈಯೆಲ್ಲ ಪೇಯ್ನ್ ಇದ್ದಾಗ ಹೋಗೋಕ್ಕೆ ಇಷ್ಟ ಆಗಲ್ಲ ಗೈಸ್. ಬಟ್ ಜಿಮ್ ಸ್ಕಿಪ್ ಮಾಡೋಕ್ಕೂ ಇಷ್ಟ ಇಲ್ಲ ನನಗೆ. ಸೊ ಹಾಗಾಗಿ ಹಾಗೆ ಹಿಂಗೆ ಮದ್ದು ಅದು ಇದೆಲ್ಲ ಮಾಡಿ ಹೊರಟಿದ್ದೇನೆ. ಸೊ ಎಸ್ಕೋ ಬಂದೆ ಜಿಮ್ಮಿಗೆ. ಸಾಂಗ್ ಕೇಳ್ತಾ ಇದೆ. ಎಸ್ಕೋ ವರ್ಕೌಟ್ ಮಾಡೋಣ. 3, 4, 5, 6, 7, 8, 9, 10. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? ಗೈಸ್ ನಂದು ವರ್ಕೌಟ್ ಆಯಿತು. ಟೈಮ್ ಎಷ್ಟಾಯ್ತು ಗೊತ್ತಾ? 10 ಗಂಟೆ ಬರ್ತಿ. ಜೋರು ಮಳೆ ಬರ್ತಿದೆ. ಆ್ಯಂಡ್ ಇನ್ನು ವಾರ್ಮ್ ಡೌನ್ ಮಾಡಿ ಹೋಗೋದು ಗೈಸ್. ಸ್ವೆಟ್ ನೋಡಿ ಗೈಸ್. ಜೈ ನೋಡಿ, ಅವರು ಟ್ರೈನ್ ಮಾಡ್ತಿದ್ದಾರೆ ಇನ್ನೊಬ್ಬರಿಗೆ. ಜೈ ಜೋರು ಮಳೆ ಗೈಸ್. ಇನ್ನು ನಾಗೇಶನಿಗೆ ಕಾಲ್ ಮಾಡಬೇಕು, ವಾರ್ಮ್ ಡೌನ್ ಮಾಡಿ ಹೊರಡೋದು. ಸ್ವೆಟ್ ನೋಡಿ. ಆ್ಯಂಡ್ ಇವಾಗ ಕಣ್ಣಿ ಹೀಗಿದೆ ಗೈಸ್, ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಲ್ಲ. ಮಳೆ ನೋಡಿ ಗೈಸ್, ಮಳೆ. ನಾನ್ ಸ್ಟಾಪ್ ಮಳೆ ಗೈಸ್. ಇವಾಗ ಹೋಗ್ತಾ ಫ್ರೂಟ್ಸ್ ಕೂಡ ತೊಗೊಂಡು ಹೋಗಬೇಕು. ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದ್ಯಾ ಅಂತೇಳಿ. ಎಸ್ಕೋ ಗೈಸ್, ನಾ ಹೊರಟೆ. ಆ್ಯಂಡ್ ನಾಗೇಶನ ಹತ್ರ ಜಸ್ಟ್ 2 ಮಿನಿಟ್ಸ್ ಅಂದೆ ಗೈಸ್. ಇಲ್ಲೇ 6-7 ನಿಮಿಷ ಆಯ್ತು. ಇವಾಗ ಗ್ಯಾರಂಟಿ ಬೈತಾನೆ ನನಗೆ. ಸೊ ನಂಗೆ ಸ್ವಲ್ಪ ವೆಯ್ಟ್ ಲಾಸ್ ಬಗ್ಗೆ ಸ್ವಲ್ಪ ಶಿಶಿರ್ ಅವ್ರ ಜೊತೆ ಮಾತಾಡಲಿಕ್ಕಿತ್ತು. ಜಿಮ್ ಓನರ್, ಟ್ರೈನರ್ ಅವ್ರನ್ನ ನಾನು ತೋರಿಸಿಲ್ಲ. ನಾನು ವ್ಲಾಗಲ್ಲಿ ತೋರಿಸ್ತೇನೆ ಆದಷ್ಟು ಬೇಗ. ಬಟ್ ಅವ್ರು ಇವಾಗ ಬ್ಯುಸಿ ಇದ್ದಾರೆ. ರೈನ್ ಮ್ಯಾರಥಾನ್ ಅಂತ ಒಂದು ಪ್ರೋಗ್ರಾಮ್ ಇದೆಲ್ಲ ಗೈಸ್, ಹಾಗಾಗಿ. ಸೊ ಲೆಟ್ಸ್ ಗೋ. ನಾಗೇಶ ವೆಯ್ಟ್ ಮಾಡ್ತಿದ್ದಾನೆ ಗೈಸ್. ಬೈತಾ ಇದ್ದಾನೆ ನನಗೆ ನಾಗೇಶ ಲೇಟ್ ಆಗಿದ್ದಕ್ಕೆ. ಜಸ್ಟ್ ಒಂದು 5-6 ಮಿನಿಟ್ಸ್ ವೆಯ್ಟ್ ಮಾಡೋದಷ್ಟೇ.
ಅಲ್ಲ ಮುಖ ಮುಖ ಬಾತಿ ಹೋಗಿದೆ. ಸುಮ್ಮನೆ ವೆಯ್ಟ್ ಮಾಡೋದಿಲ್ಲ ಅವನು, ಆಯಿತಾ? ಚಾರ್ಜಸ್ ತಗೋತಾನೆ. ಬಂದ ಮನೆಗೆ ಕರೆಕ್ಟ್ 10:15 ಆಯಿತು. ಆ್ಯಂಡ್ ಇದು ಎಂತ ಮಳೆಗೆ ಒದ್ದಾಗಿದ್ದದಲ್ಲ ಆಯಿತಾ ಗೈಸ್, ಇದು ಸ್ವೆಟ್ಟಿಗೆ ಕೂದಲು ಹೀಗಾಗಿದೆ. ಸೊ ಇವಾಗ ಓಕೆ, ಈ ಕಣ್ಣು ಸ್ವಲ್ಪ ಬೆಟರ್ ಇದೆ, ಪೇನಿಲ್ಲ ಇವಾಗ, ಬಟ್ ಸ್ವೆಲ್ಲಿಂಗ್ ಇದೆಲ್ಲ. ಇವಾಗ ಒಂದು ಡ್ರಾಪ್ಸ್ ಬಿಡೋಣ ಫ್ರೆಶ್ ಅಪ್ ಆಗಿ. ಆ್ಯಂಡ್ ಫಿಶ್ ತೊಗೊಂಡೆ. ಆ್ಯಂಡ್ ಮೊನ್ನೆ ಆಸೆಗೆ ಒಂದು ಮಾವಿನಕಾಯಿ ತೊಗೊಂಡಿದ್ದೆಲ್ಲ ಗೈಸ್, ವೆಯ್ಟ್ ತೋರಿಸ್ತೇನೆ. ಈ ಥರ ಮಲ್ಲಿಕ ಮಾವಿನಕಾಯಿ. ಸೊ ಇದನ್ನ ನಾನು ಮೊನ್ನೆ ಆಸೆಗೆ ಒಂದು ತೊಗೊಂಡದ್ದು, ನೋಡೋಣ ಹೆಂಗಿರುತ್ತೆ ಅಂತೇಳಿ. ಬಟ್ ಅದು ಇಲ್ಲಿ ಬಂದು ನೋಡಿ ತಿನ್ನಬೇಕಾದ್ರೆ ಒಂದು ಸೈಡ್ ಫುಲ್ಲು ಹಾಳಾಗಿತ್ತ. ಸೊ ಇವತ್ತೊಂದು ತೊಗೊಂಡೆ ನಾನು. ಇವತ್ತು ಬೇಡ ಅಂತ ಹೇಳಿದೆ ಅವ್ರ ಜೊತೆ, ಬಟ್ ಇಲ್ಲ ಇದು ಚಂದ ಇರ್ತದೆ ನೋಡಿ, ಅಕಸ್ಮಾತ್ ಚಂದ ಇಲ್ಲಂದರೆ ರಿಟರ್ನ್ ಕೊಡಿ ಅಂತ ಹೇಳಿದರು. ಸೊ ಇದೊಂದು ತೊಗೊಂಡೆ ಇವತ್ತು. ಅದು ಬಿಟ್ಟರೆ ಮೊನ್ನೆ ಮಾವಿನಕಾಯಿ ಚಂದ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಇದೊಂದು ಇವತ್ತು ಕೊಟ್ಟಿದ್ದಾರೆ. ಸೊ ಅಷ್ಟೇ. ಇದೊಂದು ದಾಳಿಂಬೆ ತೊಗೊಂಡೆ, ಬಿಕಾಸ್ ದಾಳಿಂಬೆ ತೊಗೊಂಡಿದ್ದೇ ಇದೆ ಮನೆಯಲ್ಲಿ. ಸೊ ಹಾಗಾಗಿ ಇದೊಂದು ತೊಗೊಂಡೆ, ಇದು ಚಿಕ್ಕಪ್ಪನಿಗೆ ಕೊಡುವ ಅಂತೇಳಿ. ಅದು ಬಿಟ್ಟರೆ ಆರೆಂಜ್ 1 kg, ದೆನ್ ಬನಾನಾ 1 kg, ಆರೆಂಜ್ 1 kg, ದೆನ್ ಆ್ಯಪಲ್ 1 kg. ಅದು ಬಿಟ್ಟರೆ ಗ್ರೇಪ್ಸ್ ಗೈಸ್, ಇವತ್ತು ಗ್ರೇಪ್ಸ್ ತೊಗೊಂಡೆ. ನಾನು ತಿನ್ಬೋದು ಗೊತ್ತಿಲ್ಲ ಇದು ನನಗೆ, ಡಯಟಲ್ಲಿ ಇಲ್ಲ, ಬಟ್ ಸ್ಟಿಲ್ ಸ್ವೀಟ್ ಇದೆ ಅಂತೇಳಿ ತೊಗೊಂಡೆ. ನೋಡೋಣ ಎಂತ ಮಾಡೋದು ಅಂತೇಳಿ. ಒಟ್ಟಿಗೆ ಎಷ್ಟಾಯಿತು ಗೊತ್ತಾ ಗೈಸ್? 555 ರೂಪಾಯಿ, 5 ರೂಪೀಸ್ ಬಿಟ್ಟರೆ ಅಷ್ಟೇ, ಬಿಟ್ಟರೆ. ಬಟ್ ಇಟ್ಸ್ ಓಕೆ. ನಾನು ಎಂತ ಗೊತ್ತಾ ನನ್ನ ಮೈನಸ್ ಪಾಯಿಂಟ್, ಬೇರೆಯವರಿಗೆ ಏನಾದರೂ ಕೇಳಿದಾಗ ನನ್ನ ಜೊತೆ ಅಮೌಂಟ್ ಇದ್ದಾಗ ಸೀದಾ ಕೊಟ್ಬಿಡ್ತೇನೆ, ಹಿಂದೆ ಮುಂದೆ ನೋಡೋಲ್ಲ ನಾನು. ಲೈಕ್ ನನ್ನ ಜೊತೆ ಅಮೌಂಟ್ ಇದ್ದಾಗ ಮಾತ್ರ ಕೊಡ್ತೇನೆ ನಾನು, ಹಿಂದೆ ಮುಂದೆ ನೋಡೋಲ್ಲ. ನನಗೆ ಅಂತೇಳಿ ಖರ್ಚು ಮಾಡಬೇಕಾದ್ರೆ ಇದು ನೋಡಿ, ಇದೆಲ್ಲ ನನಗೆ ಹೆಲ್ದಿಯಾಗಿರಬೇಕು, ಪ್ಲಸ್ ಡಯೆಟ್ ವೆಯ್ಟ್ ಲಾಸ್ ಆಗಬೇಕು ಅಂತೇಳಿ ನನಗೆ ಅಂತಿದ್ದ ಖರ್ಚು ಮಾಡೋದು. ಬಟ್ ಇದು 555 ರೂಪಾಯಿ ಖರ್ಚಾಗಿದೆ. ಬಟ್ ಎಂತ ಒಂದು ಇಷ್ಟ ಆಯಿತಾ ಅಂತೇಳಿ ಹಿಂದೆ ಮುಂದೆ ನೋಡ್ತೇನೆ. ಇದೆಂತ ಗೊತ್ತಿಲ್ಲ ನನಗೆ, ಇದೊಂದೊಂದು ಫಾಲ್ಟ್ ಆಯಿತಾ. ಮೊನ್ನೆ ಎಲ್ಲ ಒಂದು ಆ್ಯಪಲ್ ಪ್ಲಸ್ ಬನಾನಾ, ಅರ್ಧ ಆ್ಯಪಲ್ ಮತ್ತು ಬನಾನಾ ತಿಂದು ಹೋಗ್ತದಲ್ಲ ಗೈಸ್ ನಾನು. ಬಟ್ ನಾಳೆಯಿಂದ ಆ್ಯಪಲ್ ಇಲ್ಲ ಗೈಸ್, ಆ್ಯಪಲ್ ಬೇಡ ಅಂತ ಹೇಳಿದ್ದಾರೆ. ಮತ್ತೆ ತಿನ್ಬೋದು, ಬಟ್ ಇವಾಗ ಬೇಡ, ಡಯಟ್ಗಿಂತ ಮುಂಚೆ ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 1 kg ಬನಾನಾ ಮತ್ತು ಇದೆಲ್ಲ ತೊಗೊಂಡೆ ಅಷ್ಟೇ. ಆ್ಯಂಡ್ ಇದನ್ನ ನೋಡೋ ಮತ್ತೆ ಸ್ವೀಟ್ ಇದೆಯಲ್ವ ಅಂತೇಳಿ ಆಯಿತಾ. ಇದು ಮೊನ್ನೆದಕ್ಕೆ ನನಗೆ ಎಕ್ಸ್ಟ್ರಾ ಕೊಟ್ಟಿರೋದು ಅವರು, ಇದು ಸ್ವೀಟ್ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ಇವಾಗ ಇರಲಿ. ಸೊ ಫಸ್ಟ್ ನಾನು ಮುಖ ತೊಳೆದುಬಿಟ್ಟು ಒಂದು ಐ ಡ್ರಾಪ್ ಹಾಕೋಬೇಕು ಗೈಸ್. ಆಮೇಲೆ ಫ್ರಿಜ್ಜಲ್ಲಿ ಮೊಳಕೆ ಬರ್ಸಿದ್ದು ಕಾಲಿದೆ, ಅದನ್ನ ತಿನ್ನಬೇಕು. ಮತ್ತು 3 ಎಗ್ ಫುಲ್ಲು, ಇನ್ನೊಂದು ಹಾಫ್ ಒಳಗಡೆ ಎಲ್ಲೋ ತಿನ್ನೋ ಹಾಗಿಲ್ಲ ಅದು. ಲೆಟ್ಸ್ ಗೋ, ಆಮೇಲೆ ಸಿಗ್ತೇನೆ ಆಯಿತಾ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು ಬುಧವಾರ 18 ಗೊತ್ತಿಲ್ಲ, ವೆಯ್ಟ್ 18 ಗೈಸ್. ಆ್ಯಂಡ್ ಟೈಮ್ ಆಗಿದೆ 7:45. ಆ್ಯಂಡ್ ನಾವು ಹೊರಟೆ ಜಿಮ್ಮಿಗೆ. ನಿನ್ನೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಈಗ ಸ್ವಲ್ಪ ಎಡಿಟಿಂಗ್, ಸ್ವಲ್ಪ ಹೊತ್ತು ಮಲ್ಕೊಂಡು ಐಗೆ ಸ್ವಲ್ಪ ಡ್ರಾಪ್ ಹಾಕ್ಕೊಂಡು ಮಲ್ಕೊಂಡೆ. ಅದಂತರ ಸಂಜೆ ಡ್ರೆಸ್ ವಾಶ್ ಮಾಡಿದ್ದೆ ನೋಡಿ, ಇಲ್ಲೆಲ್ಲ ಒಣಗಾಕಿದ್ದೀನಿ. ಅಲ್ಲಿ ಚೇರಲ್ಲಿದೆ, ಇಲ್ಲಿ ಕಿಟಕಿ ಮೇಲೆ ಇದೆ. ಬಿಕಾಸ್ ನೈಟ್ ಫ್ಯಾನ್ ಗಾಳಿಗೆ ಸ್ವಲ್ಪ ಒಣಗುತ್ತಲ್ಲ, ಪ್ಲೇಸ್ ಇಲ್ಲ ಎಲ್ಲ ಹಾಕೋಕ್ಕೂ. ಪ್ಲೇಸ್ ಇದೆ ಬಟ್ ಹಗ್ಗ ಕಟ್ಟಿಲ್ಲ ಗೈಸ್, ಹಾಗಾಗಿ ರೂಮಲ್ಲಿ ಹಾಕಿದ್ದೀನಿ. ಸೊ ನಿಮ್ಗಳ ಮನೇಲೂ ಹಿಂಗೇನಾ ಅಂತೇಳಿ ಕಾಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಇವತ್ತು ವೆಯ್ಟ್ ಚೆಕ್ ಮಾಡೋಕ್ಕಿದೆ. ನಿನ್ನೆ ವೆಯ್ಟ್ ಚೆಕ್ ಮಾಡಿದ್ದೇನೆ, ಬಟ್ ಇವತ್ತು ಖಾಲಿ ಹೊಟ್ಟೆಲಿ ಒಂದ್ಸರಿ ವೆಯ್ಟ್ ಚೆಕ್ ಮಾಡಿ ವರ್ಕೌಟ್ಗಿಂತ ಮುಂಚೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಬನಾನ ತಿನ್ಕೊಂಡು ಹೋಗೋದಷ್ಟೇ, ಆ್ಯಪಲ್ ಬೇಡ ಅಂತ ಹೇಳಿದ್ದಾರೆ. ನೆನೆಕ್ಕಿಂತ ಬೆಟರ್ ಇದೆಲ್ಲ ಗೈಸ್, ಇದೆಯಾ? ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಬಟ್ ಇಟ್ಸ್ ಓಕೆ. ನಿನ್ನೆ ಇಲ್ಲೆಲ್ಲ ಮುಟ್ಟಿದಾಗ ಪೇಯ್ನ್ ಇತ್ತು ಗೈಸ್, ಬಟ್ ಇವತ್ತು ಪೇಯ್ನ್ ಇಲ್ಲ. ಆ್ಯಂಡ್ ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡ್ ಏನು ಆಲಿವ್ ಗ್ರೀನ್ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಪಿಂಪಲ್ಸ್ ಬಿದ್ದಿದೆ ಗೈಸ್, ಮತ್ತೆ ಸ್ಟಾರ್ಟ್ ಆಗಿದೆ ಪಿಂಪಲ್ಸ್. ಇಲ್ಲೊಂದೆರಡು ದೊಡ್ಡ ಬಿದ್ದಿದೆ. ಓಕೆ, ಈ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ, ನಾನು ತೋರಿಸ್ತೇನೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಔಟ್ಫಿಟ್ ತೋರಿಸ್ತೀನಿ, ವೆಯ್ಟ್. ಸಿ, ದಿಸ್ ಇಸ್ ಮೈ ಔಟ್ಫಿಟ್. ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡ್ ಆಲಿವ್ ಗ್ರೀನ್ ಪ್ಯಾಂಟ್ ಗೈಸ್. ಆ್ಯಂಡ್ ಇನ್ನೊಂದೇನು ಅಂದರೆ ರೂಮಲ್ಲೆಲ್ಲ ಇಟ್ಕೊಂಡಿದ್ದೇನೆ. ವೆಯ್ಟ್ ಓ ಗಾಡ್, ಗೊತ್ತಿಲ್ಲ.
ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಇಲ್ಲಿ ನೋಡಿ ಕೈಯೆಲ್ಲ ಇಲ್ಲಿ ಹಾಗೆ ಕಪ್ಪಾಗಿದೆ ಗೈಸ್. ಇಲ್ಲಿ ಈ ರಿಂಗ್ ಹತ್ರ ಎಲ್ಲ ಅದು ಗಟ್ಟಿಯಾಗಿದೆ, ಅಲ್ಲಿ ಬ್ಲ್ಯಾಕ್ ಆಗಿ ಮಾರ್ಕ್ ಉಳ್ಕೊಂಡಿದೆ. ಸೊ ಜಿಮ್ಮಿಗೆ ಹೋಗ್ತಾನೆ ಅಂತ ಗೊತ್ತಾಗಬೇಕಲ್ಲ. ಸಿ ನೋಸ್ ಹತ್ರ ಒಂದು ಪಿಂಪಲ್ಸ್ ಬಿದ್ದಿದೆ, ಎಲ್ಲ ಕಡೆ ಪಿಂಪಲ್ಸೇ ಗೈಸ್. ಆ್ಯಂಡ್ ಗಂಟ್ಲು ಕೂಡ ಒಂಥರ ಆಗ್ತಿದೆ ನನಗೆ. ಆ ಥರ ಆದರೆ ಜ್ವರ ಖಂಡಿತ ಬರುತ್ತೆ. ಸೊ ಐ ಹೋಪ್ ಬರದೇ ಇರಲಿ ಅಂತ ಪ್ರೇ ಮಾಡ್ತೀನಿ. ನಿನ್ನೆ ಸ್ವಲ್ಪ ಅಲ್ಲಿಂದ ಆಟೋದಿಂದ ಇಳ್ಕೊಂಡು ಮನೆಗೆ ಓಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ನೆಂದಿದ್ದೇನೆ ಅಷ್ಟೇ ಮಳೆಯಲ್ಲಿ, ಹಾಗಾಗಿ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಓಕೆ ಗೈಸ್, ನಾನು ಅಲ್ಲಿ ಹೋಗಿ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ ಬಾಯ್ ಗೈಸ್. ಬಂದೆ ಜಿಮ್ಮಿಗೆ. ಆ್ಯಂಡ್ ಇವತ್ತು ಸ್ವಲ್ಪ ಬಿಸಿಲಿದೆ. ಆ್ಯಂಡ್ ಅಜ್ಜಿ ಜೊತೆ ಹೇಳಿ ಬಂದಿದ್ದೇನೆ ಬಟ್ಟೆ ಸ್ವಲ್ಪ ಒಣಗಾಕಿ ಅಂತೇಳಿ. ಸೊ ವರ್ಕೌಟ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ಬಾಯ್. Something special till you end up all this way. Please tell me why you left me bleeding. Feel a broken heart, tell me why I deserve this feeling. I thought that you loved me, I thought that you need me, till you end up all this way. Have you forgot all the moments while we had was so true? This one was made for two. I did it ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ, ಬಿಕಾಸ್ ನಿನ್ನೆ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಎಂಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಗೈಸ್. ಇವತ್ತು ಗುರುವಾರ 19ನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ 7:45. ಸೊ ನಾವು ಹೊರಟೆ ಜಿಮ್ಮಿಗೆ. ಏನು ತಿಂದಿಲ್ಲ, ಒಂದು ಗ್ಲಾಸ್ ನೀರು ಕುಡ್ದಿದ್ದೀನಿ ಅಷ್ಟೇ. ಇನ್ನು ತಿನ್ಬೇಕು ಇವಾಗ ಬನಾನ. ಆ್ಯಂಡ್ ಇವಾಗ ಕಣ್ಣು ಬೆಟರ್ ಇದೆಲ್ಲ ಗೈಸ್, ಲಿಟಲ್ ಬಿಟ್ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಷ್ಟೇ, ಬಿಟ್ಟರೆ ಓಕೆ ಅಲ್ವಾ. ಸೊ ಇವತ್ತು ಎಂಡ್ ಮಾಡ್ತೇನೆ ವ್ಲಾಗ್ನ. ಇವತ್ತು ಅಪ್ಲೋಡ್ ಮಾಡಬೇಕು. ಲಾಸ್ಟ್ ಮೊನ್ನೆ ಜಿಮ್ಮಿದು ವ್ಲಾಗ್ ಆದ ನಂತರ ನಾನು ಹಾಕೇ ಇಲ್ಲ. 2-3 ಡೇಸ್ ಆಯಿತು ಗ್ಯಾಪ್. ಪಾಪ ಪ್ರೀವಿಯಸ್ ವ್ಲಾಗಿಗೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಏನಕ್ಕೆ ವ್ಲಾಗ್ ಆಗ್ತಾ ಇಲ್ಲ ಅಂತೇಳಿ. ಸೊ ಹಾಕ್ತೀನಿ, ಇವತ್ತು ಹಾಕ್ತೀನಿ. ಓಕೆ, ಇವತ್ತು ಗುರುವಾರ ಅಲ್ಲ. ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನಾನು, ಬ್ಲ್ಯಾಕ್ ಬಟರ್ಫ್ಲೈ ಟೀ ಶರ್ಟ್ ಆ್ಯಂಡ್ ಗ್ರೀನ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಒಣಗಲ್ಲ ಗೈಸ್, ಇದೇ ಪ್ರಾಬ್ಲಮ್. ಡೈಲಿ ಒಂದೊಂದು ಡ್ರೆಸ್ ಹಾಕಬೇಕಲ್ಲ, ಒಣಗಲ್ಲ, ಸ್ವೆಟ್ ಇರುತ್ತಲ್ಲ. ಸೊ ಹಾಗಾಗಿ ಒಗ್ದು ಒಣಗಾಕಲೇಬೇಕು. ಬಟ್ ಒಣಗಲ್ಲ ಅಷ್ಟೇ. ನಿನ್ನೆ ಸ್ವಲ್ಪ ಬಿಸಿಲಿತ್ತು, ಸಾರೀಸ್ ಎಲ್ಲ ಒಣಗಿದೆ. ಒಮ್ಮೆ ಮಳೆ ಒಮ್ಮೆ ಬಿಸಿಲು ಬರ್ತಾನೆ ಇದೆ. ಇವಾಗ ಮಳೆ ನಿಂತಿದೆ ಸ್ವಲ್ಪ ಗೈಸ್. ಆ್ಯಂಡ್ ಇವಾಗ ಬನಾನ ತಿನ್ನೋಣ. ಒಂದು ಬನಾನ ಗೈಸ್, ಇಲ್ಲದಿದ್ದರೆ ನಾನು ಅರ್ಧ ಆ್ಯಪಲ್ ತಿಂತಾಯಿದ್ದೆ. ಇವಾಗ ಜಸ್ಟ್ ಒಂದೇ ಒಂದು ಬನಾನ ಹೇಳಿದ್ದಾರೆ. ಬನಾನ ನನ್ನ ನೈಲ್ ಪಾಲಿಶ್ ಹೋಗ್ತಾ ಬಂತು ಗೈಸ್, ಮೊನ್ನೆ ಹಾಕಿರೋದು. ಇಲ್ಲೆಲ್ಲ ಪಿಂಪಲ್ಸ್ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ಇಲ್ಲಿ ಇದೆ ನೋಸ್ ಹತ್ರ, ಅದೆಷ್ಟು ಪೇಯ್ನ್ ಇದೆ ಗೊತ್ತಾ. ಇಲ್ಲೊಂದು ಬಿದ್ದಿತ್ತು, ಇದು ಓಕೆ ಇವಾಗ. ಆ್ಯಂಡ್ ಇಲ್ಲ 2 ಬಿದ್ದಿತ್ತು ದೊಡ್ಡದು, ಅದು ಇವಾಗ ಓಕೆ. ಎಂತ ಗೊತ್ತಿಲ್ಲ, ನಾನ್ ಸ್ಟಾಪ್ ಪಿಂಪಲ್ಸ್ ಬೀಳ್ತಿದೆ. ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಒಂದು 20 ಡೇಸ್ ಕಡಿಮೆ ಆಗಿತ್ತು. ಬಟ್ ಸ್ಟಿಲ್ ಇವಾಗ ಮತ್ತೆ ಏನು ಪಿಂಪಲ್ಸ್ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇವಾಗ ಬರಬೇಕಾದ್ರೆ ಫುಲ್ ವೆಟ್ ಆಗುತ್ತೆ. ಇದು ಒಂದು ಸ್ವಲ್ಪ ಕೈಂಡ್ ಆಫ್ ಕಾಟನ್ ಆಗಿರೋದ್ರಿಂದ. ಚಲೋ, ಹಾಗೆ ಶನಿಗೆ ಕಾಲ್ ಮಾಡ್ತೇನೆ. ಆ್ಯಂಡ್ ಡೈಲಿ ಅವಳ ಜೊತೆ ನಾನು ಕೇಳೋದು, ಕಣ್ಣು ನೋವು ಗೊತ್ತಾಗ್ತಿದೆಯಾ ಅಂತ ಹೇಳಿ. ಅವ್ನು ಬೈತಾನೆ, ಇಲ್ಲ ಮಾರ್ರೆ ಅಂತ. ಲೆಟ್ಸ್ ಗೋ ಗೈಸ್. ಇವತ್ತು ಯಾವ ವರ್ಕೌಟ್ ಗೊತ್ತಿಲ್ಲ. ನಿನ್ನೆ ಬ್ಯಾಕಿಗಿತ್ತು, ಅದಕ್ಕಿಂತ ಮೊನ್ನೆ ಟ್ರೈಸಿಪ್, ಐ ಥಿಂಕ್ ಇವತ್ತು ಬೈಸಿಪ್ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ನಾನು ಯಾವಾಗ ಕೇಳಿದರೆ ಅದನ್ನೇ ಹೇಳೋದು, ಬೈಸಿಪ್ ಅಂತೇಳಿ.
ಸೊ ಅವ್ರು ಅಂದ್ಕೋಬೋದು ನನಗೆ ಅದೊಂದೇ ಗೊತ್ತಿರೋದು ಅಂತೇಳಿ. ನೋಡೋಣ, ನಾಳೆ ಲೆಗ್ ಡೇ ಗೈಸ್, ನಾಳೆ ಗಮ್ಮತ್ತಿದೆ. ಆ್ಯಂಡ್ ವರ್ಕೌಟ್ ಆದ ನಂತರ ಈ ವ್ಲಾಗ್ನ ಎಂಡ್ ಮಾಡ್ತೇನೆ, ಆಯಿತಾ? ಬೈ ಗೈಸ್. Yes, come on, straight, yes, down, yes. 1, 2, 3, 4, 5, 6, 7. Come on, 1, 2, 3, 4, 5, 6, 7, 8. Come on, 9. Bega. 9, 10, 11. ಗೈಸ್, ನಂದು ವರ್ಕೌಟ್ ಆಯಿತು. ಟೈಮ್ 10:30 ಆಯಿತು. ಅಣ್ಣ ನಾಗೇಶನಿಗೆ ಕಾಲ್ ಮಾಡಿದೆ, ಅವನು 10 ಮಿನಿಟ್ಸ್ ಅಂದೆ. ಸೊ ಹಾಗಾಗಿ ಇಲ್ಲೇ ಕೂತಿದ್ದೀನಿ, ಬಾಟ್ಲಲ್ಲಿ ಇಟ್ಕೊಂಡು ಇಲ್ಲೇ ಕೂತಿದ್ದೀನಿ. ಆ್ಯಂಡ್ ಎಲ್ಲಿ ಯಾರೂ ಇಲ್ಲ, ಆ ಕಡೆ ಇದ್ದಾರೆ ವರ್ಕೌಟ್ ಮಾಡ್ತಾ. ಇವತ್ತು ಬೈಸಿಪ್ ಗೈಸ್, ಬೈಸಿಪ್ ವರ್ಕೌಟ್ ಇತ್ತು. ಆ್ಯಂಡ್ ನಾಳೆ ಲೆಗ್, ನಾಳೆ ಒಂಥರ ಪೇಯ್ನ್ ಇದೆ, ಒಂಥರ ಖುಷಿ, ಒಂಥರ ಪೇಯ್ನ್ ಗೈಸ್ ಅದು. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ನಾನು. ಇನ್ನು ಜಸ್ಟ್ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಏನು ಸ್ಟೋರಿಗೆಲ್ಲ ಹಾಕ್ಲಿಕ್ಕಿದೆ ಅಲ್ಲ, ಅದು ಎಡಿಟ್ ಮಾಡಿ ಇವತ್ತು ವ್ಲಾಗ್ ಕೂಡ ಅಪ್ಲೋಡ್ ಮಾಡಬೇಕು. ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಸೊ ಇದು ಕೂಡ ಎಡಿಟ್ ಮಾಡಿ ತಮ್ಲೈನ್ ಕ್ರಿಯೇಟ್ ಮಾಡಬೇಕು. ಇವತ್ತು ಫುಲ್ ಎಡಿಟಿಂಗ್ ಕೆಲಸ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್.